ಅಡಿಯೋಗು ಏನ್ ಮಾಡಿಬೇಕು? ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಆಫ್ ಶ್ರೀಕಾ ಡ್ರೀಮ್ ಬ್ಲಾಗ್. ಅಂಡ್ ಇವತ್ತಿನ ಬ್ಲಾಗಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಅಂಡ್ ಇವತ್ತು ಅನ್ಕೊಂಡಿದೀವಿ ನಾನೇ ನಮ್ಮ ಜೀವನದಲ್ಲಿ ಇದ್ ಮಾಡ್ಬೇಕು. ನಮ್ ಫ್ಯಾಮಿಲಿ, ನಮ್ ಚಿಕ್ಕಪ್ಪ ಎಲ್ಲ ಫ್ರೆಂಡ್ಸ್ ಆಯ್ತೀವಿ. ತುಂಬಾ ಖುಷಿ ಆಗ್ತಿದೆ ಹೋಗೋದಿಕ್ಕೆ. ಅಂಡ್ ನಾನು ನಮ್ಮ ಅಕ್ಕ ಬ್ಯಾಂಕ್ ಹೋಗಿ ಕಾಸು ತಗೊಂಡ್ಬೇಕು. ಹೋಗ್ತಾ ಇವತ್ತು 2 ದಿವಸ ಒಂದು ಬಂದ್ರೆ ಬ್ಲಾಗ್ ಇದೆ. ಅದು ಯಾವ್ದಂತ ಅಲ್ಲಿ ಏನೋ ತಗೊಂಡ್ಬೇಕು. ತಗೊಂಡಿದ್ದ ನಿಮ್ಗೆ ಹೇಳ್ತೀವಿ ಗೈಸ್. ಆಗ್ಲೇ ನನ್ನ ಬ್ಯಾಗು ಅಂಡ್ ಇಟ್ಸ್ ಅಂಡ್ ಈ ಕಡೆ ನಮ್ಮ ಅಕ್ಕ. ನಾವಿವಾಗ ನಮ್ಮೂರ್ಗ್ ಹೋಗ್ತಾ ಇದೀವಿ, ಅವಾಗ್ಲೇ ಹೇಳಿದ್ನಲ್ಲ. ಅಂಡ್ ಒಂದು ವ್ಲಾಗ್ ಮಾಡೋದಿಕ್ಕೆ ಒಂದು ಐಟಮ್ ಪರ್ಚೇಸ್ ಮಾಡ್ಬೇಕಾಯ್ತು, ಅದ್ ಸಿಕ್ಲಿಲ್ಲ. ಅಂಡ್ ಆ ವ್ಲಾಗ್ ಮಾಡ್ತೀನಿ. ಬಟ್ ಅಲ್ಲಿ ಆ ಐಟಮ್ ಅಲ್ಲಿ ಎಲ್ಲಾರು ಸಿಕ್ಕಿದ್ರೆ ತಗೊಂಡು ಮಾಡ್ಬೇಕು ಅಂತ ಮಾಡ್ತೀನಿ ಗೈಸ್ ಆ ವ್ಲಾಗ್ ಅಂತ. ಇವಾಗ ಇಲ್ಲಿಂದ ನಾವು ನೆಕ್ಸ್ಟ್ ನಡ್ಕೊಂಡು ಬೈ ವಾಕ್ ದಾಸನ್ಪುರಕ್ಕೆ ಹೋಗಿ ಅಲ್ಲಿಂದ ನಮ್ಮ ಅಕ್ಕ ಬರ್ತಾರೆ. ಅವ್ರನ್ನ ಪಿಕಪ್ ಮಾಡ್ಕೊಂಡು ಹಂಗೆ ನಾವು ಬಸ್ಸಲ್ಲಿ ಹೋಗಿ ಮೆಟ್ರೋಗ್ ಹೋಗಿ ಮೆಜೆಸ್ಟಿಕ್ ನಿಂತು ಅಲ್ಲಿಂದ ನಮ್ಮ ಊರಿಗೆ ಟ್ರೈನ್ ಹತ್ತಿ ನಮ್ಮೂರ್ ಜನ ಹೋಗ್ಬೇಕು ಗೈಸ್. ಅದಕ್ಕೋಸ್ಕರನೇ ಕಾಯ್ಕೊಂಡಿದ್ದು. ಇವಾಗ ನೋಡಿ ಹೆಂಗ್ ಓಡ್ ಬರ್ತಾವನೆ, ವೆಯ್ಟ್ ಮಾಡ್ತಾವ ನೋಡಿ. ಹಾಯ್, ನಿನ್ನ ಹೆಸ್ರೇನಾ? ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ? ನಮ್ಗೋಸ್ಕರನೇ ಎಷ್ಟು ವೆಯ್ಟ್ ಮಾಡ್ಕೊಂಡು ಫೈನಲ್ ನಾವಂತ ರೀಚ್ ಆದೋ ನೋಡಿ. ಹಾಯ್ ಹೇಳ್ಬಿಡು, ಹಾಯ್ ಹೇಳ್ಬಿಡು ನಮ್ ಸಬ್ಸ್ಕ್ರೈಬರ್ಸ್ ಹಾಯ್ ಅಂತ ಹೇಳು. ಶೇಕ್ ಹ್ಯಾಂಡ್ ಕೊಡು ನನ್ಗೆ. ತಡಿ ನನ್ಗೆ ಶೇಕ್ ಹ್ಯಾಂಡ್ ಕೊಟ್ಬಿಡು. ಹಾಯ್ ಎಲ್ಲರಿಗೂ ಅಂತ ಹೇಳು. ಹಾಯ್ ಎಲ್ಲರಿಗೂ ಅಂತ ಹೇಳು. ಹಾ ಹೇಳು. తిరుపతి తిరుపతి లాలా పున్నాడు చెప్పు కరెక్ట్ గా. రెడీ 1 2 3 ಯಾವ್ದತ್ತು ಗೈಸ್ ನೋಡಿ ಗೈಸ್. ಇವಾಗ ಒಂದು ಹಾಡು ಆಡ್ತಾನಂತೆ ಹುಡುಗ. ಹೇಳಪ್ಪ. తిరుమల తిరుపతి 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 బండాడు తోవి వెలసిటివా సితారములాడు ನೋಡಿಲ್ಲಿ. ಇನ್ನೊಂದ್ಸಲಿ ನೋಡು ಅಕ್ಕವ್ರನ್ನೆಲ್ಲ ತೆಗಿತಾ ಇದೀನಿ, ನೀನು ಹಂಗೆ ತೆಗಿತೀನಿ. ಆಡು ಬೇಗ. ಹಾವು ಹಿಡಿತಾರಪ್ಪ ಇವರು. ಆಮೇಲೆ ಬಂತು ಕಪ್ಪೆಲಕ್ಕ ಬಂತು. ಯಾವ್ದೋ ದೊಡ್ಡ ಕಪ್ಪೆಲಕ್ಕ ಬಂದ್ಬಿಟ್ಟು ನಮ್ಮೂರಿಗೆ. ಅವಳು ಜ್ವರಕ್ಕೆ ಎಕ್ಸಾ ನಿಂಗೊಂದು ಗೇಮು. ಇಲ್ಲಿ ಕಡ್ಡಿ ಇಟ್ಟಿದ್ದೀನಿ ಆ್ಯಂಡ್ ಅಲ್ಲಿ ಬಾಟಲ್ ಇಟ್ಟಿದ್ದೀನಿ. ನೀನು ಇದನ್ನ ಹೆಂಗೆ ಅಂದರೆ ಇಲ್ಲಿ ನೋಡಲಿ, ಹಿಂಗೆ 10 ರೌಂಡ್ ಸುತ್ತಬಿಟ್ಟು ಹಿಂಗೆ ಹೋಗ್ಬಿಟ್ಟು ಕರೆಕ್ಟಾಗಿ
ಈ ಬಾಟಲ್ ಕ್ಯಾಪ್ನ ಹಿಂಗೆ ಹೊಡಿಬೇಕು, ಸರಿನಾ? ಹಂಗೆ ಹೊಡಿದ್ಯಾ? ಇದೇನೇ ಚಾಲೆಂಜ್. 10 ರೌಂಡ್ಸ್ ಸುತ್ತಬಿಟ್ಟು ಆಮೇಲೆ ಹೋಗಿ ಹಿಂಗೆ ಹೊಡಿಬೇಕು. 1 2 3 ಸ್ಟಾರ್ಟ್. 2 ಅಯ್ಯೋಯ್ಸ್ 5 ಬೇಗ ಬೇಗ ಸುತ್ತಬೇಕು. 7 8 ಹಾಂ ಹಾಂ ಹೋಗು ಹೊಡಿ ಹೋಗು. ದುಡಿಯೋದೆ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೆ ನನ್ನ ಬಿಸಿ. ಇಲ್ಲ ಆಗೋಯ್ತು ಅದು ನಿಧಾನ ಕಲ ಜೋರಾಗಿ ಸುತ್ಬೇಕು. ಅವಾಗ ಗೈಸ್ ಇವಾಗ ಇನ್ನೇನು ಹೊಲ್ದ ಹತ್ರ ಹೋಯ್ತಾ ಇದ್ದೀನಿ ನೋಡಿ. ಇದೆಲ್ಲ ನಮ್ದಲ್ಲ ಹೊಲ ಅನ್ಸುತ್ತೆ, ನಮ್ದಲ್ಲ ಅಂತ ಅನ್ಸುತ್ತೆ ಅಲ್ಲ, ಬಟ್ ಬೇರೆಯವ್ರದ್ದು. ಆ್ಯಂಡ್ ನಾವು ಇವಾಗ ನಮ್ಮ ಋತ್ವಿಕ್ ಅವನ್ನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ, ನಾನು ನಮ್ಮ ಯಕ್ಷ. ಆ್ಯಂಡ್ ಇವಾಗ ಒಂಚೂರು ರೀಲ್ಸ್ ಮಾಡ್ಕೊಳೋದಿದೆ. ಇವನ್ನ ಕರ್ಕೊಂಡು ಹೋಗಿದ ತಕ್ಷಣ ಮನೆಗೆ ಹೋಗಿ ಒಂಚೂರು ಸ್ನಾನ ಮಾಡಿಕೊಂಡು ಒಂದು ನಿಮಿಷ ಸ್ನಾನ ಮಾಡಿಕೊಂಡು ಹೋಗಿ ದೇವಸ್ಥಾನದಲ್ಲಿ ಒಂಚೂರು ಅಲ್ಲಿ ಪೂಜೆ ಮಾಡ್ಕೊಂಬಂದ್ಬಿಟ್ಟು ಆಮೇಲೆ ನಂದೊಂದು ರೀಲ್ ಶೂಟ್ ಮಾಡ್ಕೊಳೋದಿದೆ. ಆ ರೀಲ್ ಶೂಟ್ ಮಾಡಿಕೊಂಡು ಇಲ್ಲೂ ಬಂದು ಒಂದು ಯಾವ್ದಾದ್ರು ಒಂದು ರೀಲ್ ಶೂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಮಾಡಬೇಕು. ಕನ್ಸಿಸ್ಟೆನ್ಸಿ ಇರೋದಕ್ಕೆ ಗೈಸ್ ನಿಜವಾಗ್ಲೂ ಹೇಳ್ತೀನಿ. ಡಿಸೆಂಬರ್ 28 ಅಲ್ಲ 29ಗೆ ನಂದು ಕರೆಕ್ಟಾಗಿ 600 ಫಾಲೋವರ್ಸ್ ಇನ್ಸ್ಟಾಗ್ರಾಮಲ್ಲಿ ಮುಗೀತು. ಆ್ಯಂಡ್ ಇವಾಗ ನಂದು January 18th, ಇನ್ನು 18 ಡೇಸ್ ಅಷ್ಟರಲ್ಲೇ ನಂದು ಇನ್ಸ್ಟಾಗ್ರಾಮಲ್ಲಿ 600 ಇದ್ದಿದ್ದು 650 ಆಗೈತೆ. ಅದು ನೀವು ಕೊಟ್ಟಿದ್ದ ಪ್ರೀತಿ, ಆ ಪ್ರೀತಿಯಿಂದ ಬೆಳೀತಾ ಇದ್ದೀನಿ. ಬೇಗ 700ಇಂದ 800, 800ಇಂದ 900, 900ಇಂದ 1K ಮಾಡಿದ್ರು. ಯಾರಿಗಾದ್ರೂ ಒಬ್ರಿಗಲ್ಲ, ಒಂದು ಸ್ವಲ್ಪ ಜನಕ್ಕೆ ಅವ್ರಿಗೆ ಯೂಸ್ಫುಲ್ ಆಗೋವಂಥದ್ದು ಏನಾದ್ರು ಗಿವ್ ಅವೇ ಮಾಡಬೇಕು. ಆ್ಯಂಡ್ ಎಲ್ಲರೂ 1K ಆಗಿದ ತಕ್ಷಣ ಗಿವ್ ಅವೇ ಅಂತಾರೆ. ಬಟ್ ನಾನು ಹೋದ್ಸಲ RCBಗೆ ಡ್ರಾಯಿಂಗ್ ಗಿವ್ ಅವೇ ಮಾಡಿದ್ದೆ. ಈ ಸಲ ಏನಾದ್ರು ಒಂದು ಗಿವ್ ಅವೇ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. RCBಗೆ ಬಿ ವೈಟಿಂಗ್ ವೈಸ್. ಆ್ಯಂಡ್ ನಾವು ಇವಾಗ ಇಲ್ಲಿ ಬಂದ್ಬಿಟ್ಟು ಹೊಲದಲ್ಲಿ ಅಂದರೆ ಒಂದು ನಿಮಿಷ ಹೊಲದಲ್ಲಿ ಇವಾಗ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ ಗೊಂಬೆ ನಮ್ಮ ಮಣ್ಣಲ್ಲೇ ಡ್ರಾಯಿಂಗ್ ಅಂದರೆ ಬಿಡಿಸಿರೋದು. ಆ್ಯಂಡ್ ಇಲ್ಲೊಂದು ಕಲ್ಲಿಟ್ಟಿದ್ದಾರೆ. ಆ್ಯಂಡ್ ಅದಕ್ಕೆ ಆಪೋಸಿಟಾಗಿ ನೋಡಿ ಈ ಥರ ಬಂದು ಪ್ರತಿ ವರ್ಷ ಮಾಡಬೇಕು. ಈ ವರ್ಷ ಸ್ವಲ್ಪ ಲೇಟ್ ಆಯಿತು, ಅದಕ್ಕೋಸ್ಕರ ಮಾಡ್ತಾಯಿದ್ದೀವಿ. ಆ್ಯಂಡ್ 2 ಕೋಳಿ, ಇಲ್ಲೊಂದು ಕೋಳಿ, ಇಲ್ಲೊಂದು ಕೋಳಿ. ಹಾಂ, ಇವೆರಡು ಕೋಳಿ. ಇದು ಚಿಕ್ಕ ಬಾಯ್ಲರು, ಇವೆರಡು ದೊಡ್ಡ ಬಾಯ್ಲರು.